Hello guys, welcome to my channel or welcome back to my channel. So ಎಷ್ಟೊಂದು ದಿನ ಆದ್ಮೇಲೆ ವಿ ಆರ್ ಬ್ಯಾಕ್ ವಿತ್ ಅನದರ್ ವ್ಲಾಗ್. ಏನ್ ಸ್ಪೆಷಲ್ ಅಂದ್ರೆ ಫೈನಲಿ ಆಫ್ಟರ್ 2 months ಆಫ್ ಮ್ಯಾರೇಜ್ ಇವತ್ತು ನಾವು ಹನಿಮೂನ್ಗೆ ಹೋಗ್ತಾ ಇದೀವಿ. ಅಂಡ್ ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ ಇವತ್ತು ನಾವು ಮದ್ವೆ ಆಗಿ 2 months ಆಯ್ತು. ಹೌದು ನೋಡಿ, ಅದು ಕೂಡ ಇವ್ರಿಗೆ ಗೊತ್ತಿಲ್ಲ. ನಾನು ಇದನ್ನ ಬ್ಲಾಗ್ ಅಲ್ಲಿ ಹೇಳಿ ಅವ್ರ ರಿಯಾಕ್ಷನ್ ಕ್ಯಾಪ್ಚರ್ ಮಾಡೋಣ ಅಂತ ಸುಮ್ನೆ ಇದ್ದೆ. ನೆಮ್ಸ್ಕೊಂತಾರ ಏನ್ ಕತೆ ಏನು ಇಲ್ಲ. ಇವತ್ತು ಡೇಟ್ 30, ನಾವ್ ಮದ್ವೆ ಆಗಿ 2 months ಆದ್ಮೇಲೆ ಏನೇನೆಲ್ಲ ನೆನ್ಪಿಡ್ಕೊಬೇಕಲ್ಲ. ಹೌದು. ತಕ್ಷಣ ಮೇಡಮ್ ಅವ್ರು ನಿದ್ದೆ ಹೋದ್ರು. ಇಟ್ಸ್ ನಾಟ್ ಅಬೌಟ್ ನಿದ್ದೆ. ಬಿಟ್ಟಿದ್ದು ಬೆಳಗಿನ ಜಾವ 3:30 ನೆನೆ. ಏನು ನಾನು ಮಲ್ಕೊಂಡೇ ಇಲ್ಲ ಸರಿಗೆ. 1 hour ಅಷ್ಟೇ ಮಲಗಿದ್ದು. ಈ ಸಾಹೇಬ್ರು ನನ್ನ ಆಫೀಸ್ ಇಂದ ಬರೋವರೆಗೂ ಏನೇನು ಪ್ಯಾಕ್ ಮಾಡ್ಕೊಂಡಿಲ್ಲ. ನಾನ್ ಬಂದು ಇವ್ರದ್ದು ಪ್ಯಾಕ್ ಮಾಡಿ ನಂದು ನಾನು ನೋಡ್ಕೊಂಡು ಪ್ಯಾಕ್ ಮಾಡ್ಕೊಂಡು ಅದ್ರಲ್ಲೂ ಚಾರ್ಜರ್ ಬಿಟ್ಟು ಬಂದು ತಿರ್ಗಾ ವಾಪಸ್ ಹೋಗಿ ಚಾರ್ಜರ್ ಎತ್ಕೊಂಡು ಆಮೇಲೆ ಐ ವಾಸ್ ಲೈಕ್ ನಂಗೆ ಹೊಟ್ಟೆಗೆ ಏನಾದ್ರು ಬೀಳೋವರೆಗೂ ನಾನು ವ್ಲಾಗ್ ಮಾಡಬಾರ್ದು ಅಂತ ಇದ್ದೆ. ಬಟ್ ಸ್ಟಿಲ್ ಇನ್ನೂ 40-45 minutes ಇದೆ. ನಾವು ಶಿವಮೊಗ್ಗ ಹೋಗಿ ರೀಚ್ ಆಗಿ ಅಲ್ಲಿ ಒಂದು ಒಳ್ಳೆ ಹೋಟೆಲ್ ಅಲ್ಲಿ ತಿನ್ನೋಣ ಅಂತ ನಾವು ಶಿವಮೊಗ್ಗ ಹೋಗೋಣ ಅಂತ ಅನ್ಕೊಂಡ್ವಿ. ಇವಾಗ ಎದ್ದಿದ್ದೀನಿ. ಇನ್ನೊಂದು ಏನ್ ಗೊತ್ತಾ, ನಾನು ಐ ಮಾಸ್ಕ್ ಹಾಕೊಂಡಿದ್ದೆ. ಈ ಐ ಮಾಸ್ಕ್ ಸುಮ್ನೆ ಹಾಕೊಂಡಿದ್ದೆ ಇಲ್ಲಿ ತಲೆ ಮೇಲೆ, ಕಣ್ಣಿಗೆ ಹಾಕಿರ್ಲಿಲ್ಲ. ಸುಮ್ನೆ ನಂಗೆ ಅದೊಂದು ಭಯ ಇದೆ. ಯಾರು ಓಡಿಸ್ತಿದ್ರು ನಂಗೆ ಭಯ ಇರುತ್ತೆ, ಎಲ್ಲಿ ಹೆಂಗ್ ಹೋಗ್ಬಿಡ್ತಾರೋ ಅಂತ. ನೋಡಿದಾಗೆಲ್ಲ ಯಾವ್ದಾದ್ರು ಒಂದ್ ಲಾರಿ ಹತ್ರ ಇರೋರು ಈಗ್ಲೂ ನೋಡಿ ಅದು ನಾಯಿ ಗುಂತಿದ್ರು. ಆಮೇಲೆ ಆರ್ಡರ್ ಹೇಳಿ ಏನಿದೆ? ಆ್ಯಕ್ಚುಲಿ ಜೀರಾ ವಾಟರ್ ಇದು. ಜೀರಾ ವಾಟರ್ ಮತ್ತು ಹನಿ ಮಿಕ್ಸ್ ಮಾಡಿದ್ದಾರೆ ಅನ್ಸುತ್ತೆ. ಚೆನ್ನಾಗಿದೆ, ನೈಸ್ ಕಾನ್ಸೆಪ್ಟ್. ಫಸ್ಟ್ ಟೈಮ್ ಒಂದು ಹೋಟೆಲಲ್ಲಿ ನೋಡ್ತೀವಿ. ಹೋಟೆಲ್ ಶುಭಮ್. ಹೋಟೆಲ್ ಶುಭಮ್ ಆ್ಯಕ್ಚುಲಿ ನಾನು ಹುಡುಗಿದ್ದು. ಹೆಂಗಿದೆ? ನಾನು ದೋಸೆ ಆರ್ಡರ್ ಮಾಡಿದ್ದೀನಿ. ಬೆಳಿಗ್ಗೆ ಐಸ್ ಕ್ರೀಮ್ ತಿಂತಾ ಇದ್ದೀನಿ. ಇಡ್ಲಿ ವಡೆ ದೋಸೆ ತಿನ್ಬಿಟ್ಟು ಐಸ್ ಕ್ರೀಮ್. ನಿಮ್ಮ ಮುಖ ಯಾಕೆ ಕಟ್ ಮಾಡ್ತಿದ್ದೀರಾ? ನಿಮ್ಮ ಐಟಿ ನಾನು ತಿನ್ನು ಇನ್ನು ಏನೇನು ತಿಂತೀವಿ 2 ದಿನ ತಿನ್ಕೊಂಬಿಡು. ಹೇಳು. ಗೆಸ್ ವಾಟ್, ನಾವೆಲ್ಲ ಹೋಗ್ತಾ ಇದ್ದೀವಿ ತೋರಿಸ್ತೀನಿ. ಎಲ್ಲೋ ಹೇಳೇ ಅಲ್ವಾ ಇನ್ನ ಎಲ್ಲಿಗೆ ಹೋಗ್ತೀವಿ ಅಂತ? ಅಲ್ಲ, ಜೋಗ್ ಫಾಲ್ಸ್ಗೆ ಹೋಗ್ತಾ ಇರೋದು ಗೊತ್ತು. ಬಟ್ ನಾವು ಜೋಗ್ ಫಾಲ್ಸ್ ಅಲ್ಲಿ ಇನ್ನೊಂದು ವ್ಯೂ ಪಾಯಿಂಟ್ ಎಲ್ಲಿ ನೋಡಕ್ ಹೋಗ್ತಿದೀವಿ ಅಂತ ಗೊತ್ತಿಲ್ಲ. ಟೋಟಲ್ 4 ಫಾಲ್ಸ್ ಬರುತ್ತೆ. ರಾಜ, ರೋರಲ್ಲು, ರಾಕೆಟ್, ರಾಣಿ. ನಾವೇನು ಪ್ರೆಸೆಂಟ್ ಆಗಿ ನೋಡ್ತಾ ಇದೀವಿ ಇದು ರಾಣಿ ಫಾಲ್ಸ್. ಈ ರಾಣಿ ಫಾಲ್ಸ್ ಬಂದ್ಬಿಟ್ಟು ಮೇಲಿಂದ ಕೆಳಗ್ ತನಕ 960 ಅಡಿ ಬರುತ್ತೆ. ಆ ಕಡೆ 3 ಕಾಣಿಸುತ್ತೆ ಬಂಗ್ಲೋ ಸೈಡು, ಅದು ರಾಜ, ರೋರಲ್ಲು, ರಾಕೆಟ್. ಬ್ರಿಡ್ಜ್ ಕೆಳಗ್ ಪಾಸ್ ಆಗ್ತಿರೋ ನೀರೇ ಇದು. ಲಿಂಗನಮಕ್ಕಿ ಡ್ಯಾಮ್ ಇಂದ ನೀರು ಬರುತ್ತೆ. ಲಿಂಗನಮಕ್ಕಿ ಡ್ಯಾಮಿಗೆ ಶರಾವತಿ ರಿವರ್. ಶರಾವತಿ ಹುಟ್ಟೋದ್ ಮುಂದೆ ತೀರ್ಥಹಳ್ಳಿ ಅಂಬು ತೀರ್ಥದಲ್ಲಿ ಫುಲ್ಲು ನೀರು ಹರ್ಕೊಂಡ್ ಬರುತ್ತೆ. ಮುಂದೆ AB ಸೈಟ್ ಇದೆ, ಮಹಾತ್ಮ ಗಾಂಧಿ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ವ್ಯೂ ಪಾಯಿಂಟ್. ಅಲ್ಲಿ ಕರೆಂಟ್ ಉತ್ಪಾದನೆ ಆಗುತ್ತೆ. ಉತ್ಪಾದನೆ ನೀರಾಗಿರುತ್ತೆ ವೇಸ್ಟ್ ನೀರು. ಮುಂದೆ ಗೇರ್ಸೊಪ್ಪ ಡ್ಯಾಮಿಗೆ ಸೇರ್ಕೊಳ್ಳುತ್ತೆ. ಗೇರ್ಸೊಪ್ಪ ಡ್ಯಾಮ್ ಇಂದ ಅರಬ್ಬಿ ಸಮುದ್ರಕ್ಕೆ ಬಿಡ್ತಾರೆ. 1 hour ಮುರುಡೇಶ್ವರ, ಗೋಕರ್ಣ, ಗೋವಾ ತನಕ ಬೀಚಿಗೆ ಹೋಗುತ್ತೆ ನೀರು. ಆಕ್ಚುಲಿ ನೀವು ಆಗಸ್ಟ್ ಟೈಮಲ್ಲಿ ಬರ್ಬೇಕು. ನಾರ್ಮಲ್ ವ್ಯೂ ಪಾಯಿಂಟ್ ಅದು. ಮುಂದೆಲ್ಲ ಬಿಡ್ತಿಲ್ಲ, ಜಸ್ಟ್ ಅಲ್ಲಿ ಮಾತ್ರ. ಅಲ್ಲಿ ಹೋಗ್ಬೇಕು, 4 ಫಾಲ್ಸ್ ನೋಡ್ಬೇಕು, ರಿಟರ್ನ್. ಅಂದ್ರೆ ಆಗಸ್ಟ್ ಟೈಮಲ್ಲಿ ಬಂದ್ರೆ ನೀವು ಈ ಕಲ್ಲೇನು ಕಾಣಿಸಲ್ಲ. ಅವಾಗ ಇಲ್ಲಿ ಬರ್ಬೋದು, ಬಟ್ ಅಲ್ಲಿ ನೀರ್ ಹತ್ರ ಬಿಡಲ್ಲ. ಅಲ್ಲೆಲ್ಲ ನೀರ್ ಇರುತ್ತಾ? ಅಲ್ಲೆಲ್ಲ ಇರಲ್ಲ, ಇಲ್ಲಿ ಮಾತ್ರ. ಅಷ್ಟು ಫಾಲ್ಸ್ ಒಂದಾಗಿರುತ್ತೆ, ಅಷ್ಟು ನೀರು ಬರುತ್ತೆ. 11 ಗೇಟ್ ಇದೆ ಡ್ಯಾಮಿಗೆ. 11 ಎತ್ತಿದ್ರೆ ಫುಲ್ ನೀರು. ಅದು ಇನ್ಫ್ಲೋ ಜಾಸ್ತಿ ಇರೋ ತನಕ ಬಿಡ್ತಾ ಇರ್ತಾರೆ. ಯಾವಾಗ ಹರಿತಾರತ್ತ ಅವಾಗ ತನಕ.
ನಾವು ಬಂದು ಒಂದು ಸಾಹಸ ಮಾಡ್ತಾ ಇದೀವಿ ಗೈಸ್. ಇದು ಜೋಗ್ ಫಾಲ್ಸ್ ಬ್ಯಾಕ್ ಸೈಡ್. ಇರಪ್ಪ ಹೋಗ್ಬೇಡ. ವಾವ್. ನನ್ ಚಪ್ಪಲಿ ಜಾರತ್ತೆ, ನಂಗೆ ಭಯ ಆಗ್ತಿದೆ. ಚಪ್ಪಲಿ ಬಿಚ್ಬಿಟ್ರೆ ಬ್ಯಾಂಡೇಜ್, ಕ್ರೇಪ್ ಬ್ಯಾಂಡೇಜ್ ಹಾಕಿದ್ದೀನಿ ನಾನು. ಇಲ್ಲಿ ಇಡ್ಲಾ ಕಾಲು? ಮತ್ತೆ ನೆಕ್ಸ್ಟ್ ಎಲ್ಲಿ ಇಡ್ಲಿ? ಅಲ್ಲಿ ಇಡಕ್ ಆಗಲ್ಲ ನನಗೆ. ಇಲ್ಲಿ ಹಾ, ಅಲ್ಲಿ ಇಡ್ತೀನಿ ನೆಕ್ಸ್ಟ್. ಗೈಸ್, ವಿ ಆರ್ ಡೂಯಿಂಗ್ ದ ಮರ ಸಾಹಸ. ನಂಗೆ ಯಾಕೋ ಭಯ ಆಗ್ತಿದೆ. ನಾವು ಇಲ್ಲಿಗೆ ಸ್ಟಾಪ್ ಮಾಡೋಣ. ಆಯ್ತಾಯ್ತು, ಓಕೆ. ಅಲ್ಲೇ ಇರು, ಬರ್ಬೇಡ, ಹೋಗ್ಲಿ. ಅಲ್ಲೇ ಇರು. ಬೇಡ, ನೀವು ಎಲ್ಲೂ ಹೋಗ್ಬೇಡಿ. ನೀವು ಎಲ್ಲೂ ಹೋಗ್ಬೇಡಿ, ಇಷ್ಟು ಸಾಕು. ಹೇಳಿ ನಿಮ್ ಎಕ್ಸ್ಪೀರಿಯನ್ಸ್. ಮೋಹಿತ್ ಅವ್ರೆ, ನನ್ಗೇನ್ ಇದೇನು ಹೊಸದಲ್ಲ. ನಿಮ್ಗೆ ನೀವ್ ಹೇಳ್ಬೇಕು, ಫಸ್ಟ್ ಟೈಮ್ ನೋಡ್ತಾ ಇರೋದು ಜೋಗ್ ಫಾಲ್ಸ್. ಸಕ್ಕತ್ತಾಗಿದೆ, ಆದ್ರೆ ಎಂಜಾಯ್ ಮಾಡ್ತಾ ಇರೋದ್ ಮಾತ್ರ ನೀವು. ಯಾಕೆ? ನಿಮ್ ವಿಡಿಯೋ ಮಾಡ್ತಾ ಇದೀನಿ, ನನ್ ವಿಡಿಯೋ ಯಾರು ಮಾಡ್ತಾರೆ? ನನ್ ವಿಡಿಯೋ ಯಾರು ಮಾಡ್ತಾರೆ ಹೇಳಿ? ಹುಷಾರು. ಹಾ, ಜಾರತ್ ಅನ್ಸುತ್ತಲ್ಲ ಇದು. ಈ ಕಾಲಿಟ್ರೆ ಜಾರತ್ತೆ. ಅದು ಫಸ್ಟ್ ವ್ಯೂ ಪಾಯಿಂಟ್, ಇದು ಸೆಕೆಂಡ್ ವ್ಯೂ ಪಾಯಿಂಟ್. ಅವಾಗ್ಲೇ ನೋಡಿದ್ರಲ್ಲ, ಅದು ಶಿವಮೊಗ್ಗ ತಾಲೂಕಿಗೆ ಸೇರೋದಂತೆ. ಇವಾಗ ಅದ್ರಲ್ಲೂ ಡಿವೈಡ್ ಆಗಿದೆ ಅಂತೆ. ತೋರಿಸ್ತೀನಿ. ಅದನ್ನ ನಾವು ತೋರ್ಸಿದ್ವಲ್ಲ, ಅದ್ ತೋರ್ಸಿದೀವಲ್ಲ. ಸುಸ್ತಾಗ್ತಿದೆ ಗೈಸ್, ನಂಗೆ ನೋಡ್ದು ನೋಡಿ, ನನ್ ಕಾಲು ಏಟ್ ಮಾಡ್ಕೊಂಡಿನು ಹೆಂಗ್ ಬರ್ತಾ ಇದೀನಿ ಅಂತ. ನನ್ ಕಷ್ಟ ನನಗ್ ಗೊತ್ತು, ಈ ಅಪ್ಪಂಗೆ ಏನ್ ಗೊತ್ತು, ಈ ಅಂಕಲ್. ಯಾರು ಬರಬೇಕಾಗುತ್ತೆ ಅಂದಿದ್ದು, ಮನೆಯಲ್ಲಿ ಆರಾಮಾಗಿರ್ಬೋದಾಗಿತ್ತಪ್ಪ. ಸರಿ ಗೈಸ್, ವ್ಯೂ ಪಾಯಿಂಟ್ ಹತ್ರ ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ ಗೈಸ್, ಫಸ್ಟ್ ನಾವು ಅಲ್ಲಿದೆ ಅಲ್ಲ ಮನೆ, ಆ ವ್ಯೂ ಪಾಯಿಂಟ್ ಹತ್ರ ಅಲ್ಲಿಂದ ಬಂದಿದ್ದೆ ಫಸ್ಟು. ಅಲ್ಲಿ ನೋಡಿಕೊಂಡು ಇವಾಗ ಅದ್ರ ಆಪೋಸಿಟ್ ಬಂದಿದ್ದೀವಿ. ಐ ನೋ ಎಲ್ಲರೂ ಜೋಗ್ ಫಾಲ್ಸ್ ನೋಡಿರ್ತೀರಾ, ಬಟ್ ಸ್ಟಿಲ್ ನನಗಿದು ಹೊಸದಂತ ನಾನೇನೋ ಹೇಳ್ತಾ ಇದ್ದೀನಿ ನನ್ನ ಖುಷಿಗೆ. ಅದನ್ನು ಆಮೇಲೆ ಏನೋ ಮಾಡಬೇಡಿ. ಸಾಹೇಬ್ರ ಹತ್ರ ಜಗಳ ಮಾಡಿ ಕರ್ಕೊಂಡ್ಬಂದಿದ್ದೀನಿ, ಬಿಕಾಸ್ ನಾನು ನೋಡಿರಲಿಲ್ಲ ಜೋಗ್ ಫಾಲ್ಸ್ ಅಂತ. ಚೆನ್ನಾಗಿದೆ. ಆಮೇಲೆ ಅನ್ಕೋಬಿಡಿ ಏನು ಇವಳು ಒಂದು ಜೋಗ್ ಫಾಲ್ಸ್ ನೋಡಿಲ್ವಾ ಅಂತ. ಅದಕ್ಕೆ ಆಕ್ಚುಲಿ ಟ್ರಿಪ್ ಹೊಡಿಯೋಕೆ ಅಂತಾನೆ ಮದುವೆ ಆಗಿದ್ದೀನಿ. ನಮ್ಮಮ್ಮ ಹೇಳ್ತಾ ಇದ್ರು, ನಿನ್ ಗಂಡನ ಜೊತೆ ಹೋಗುವಂತೆ ಅಂತ. ಫೈನಲಿ ಮದುವೆ ಆಗಿದ್ದೀನಿ ಟ್ರಿಪ್ ಹೊಡಿಯೋಕೆ ಅಂತಾನೆ. ಆದ್ರೆ ಏನ್ ಮಾಡೋದು, ನಾನು ಕರ್ಕೊಂಡು ಹೋಗ್ತಾ ಇಲ್ಲ ಅಲ್ಲಿ. ಕರ್ಕೊಂಡು ಹೋಗ್ತಾ ಇದಾರೆ. ಸರಿ ಬನ್ನಿ, ಸಾಕು ಹೋಗು. ಇಲ್ಲಿಂದ ಇವಾಗ ಸ್ಟೇಗೆ ಹೋಗ್ತೀವಿ ನಾವು ಅಷ್ಟೇ. ಇವತ್ತು ರೆಸ್ಟ್ ಮಾಡೋದೆ. ರೆಸ್ಟ್ ಮಾಡಿ ಇವತ್ತು ಮಹಾಬಲೇಶ್ವರ ಟೆಂಪಲ್ ಹೋಗೋಣ ಅಂತ. ಮಹಾಬಲೇಶ್ವರ ಟೆಂಪಲ್ ಹೋಗ್ತೀವಿ ಅಷ್ಟೇ. ಏನು ನಿಮ್ಗೊಂದು ಟಾಸ್ಕ್. ಏನು ಮಾಡ್ತೀರಾ? ಅದೆಲ್ಲ ಇಲ್ಲ, ನಾನೇನೋ ನೋಡ್ದೆ, ಅದೇ ನೀವು ನಂಗೆ ಕೊಡ್ಬೇಕೀಗ. ಏನು ಕಾಣಿಸ್ತಾ ಇದ್ಯಾ? ಏನು? ಅಲ್ಲಿ ನೋಡಿ, ಇಲ್ಲಿ ಕ್ಯಾಮ್ರಾ ಏನ್ ನೋಡ್ತೀರಾ? ಅಲ್ಲಿ ಎಲೆ ಅಲ್ಲ, ಫ್ಲವರು. ಎಂತ ದೊಡ್ಡ ಸಾಹಸ ಇದು. ಏನ್ ಬಾರಿ ಸಾಹಸ, ಒಂದ್ ಸ್ಟೆಪ್ ಓದ್ತಿಲ್ಲ. ಎಂತ ದೊಡ್ಡ ಕೆಲ್ಸ ಹೇಳ್ಬಿಟ್ಟೆ ನೀನು. ಇರಿ ಒಂದ್ ನಿಮಿಷ, ಬೋರಿಂಗ್ ಆಗಿ ಕೊಡ್ಬೇಡಿ, ಪ್ರಪೋಸ್ ಮಾಡಿ ಕೊಡಿ. ನಂಗೆ ಗೊತ್ತಿಲ್ಲ. ಹೌದು, ಐ ಲವ್ ಯು. ಹಂಗಲ್ಲ, ನಾನು ಅಲ್ಲೇ ಎಂಗೇಜ್ಮೆಂಟ್ ಅಲ್ಲೇ ನೀನು ಆನ್ ಮಾಡಿ ಕೊಟ್ಟಿದ್ದೀನಿ. ಥ್ಯಾಂಕ್ ಯು. ಕಂಟಿನ್ಯೂ. ಯಾಕೆ ಗೊತ್ತಾ, ನಂಗೆ ಕ್ಲಚ್ಚು ಬ್ರೇಕು ಎಕ್ಸೆಟ್ರಾ ಹಿಡಿದು ಮಂಡಿ ನೋವು ಬಂದ್ಬಿಡುತ್ತೆ. ಅದಕ್ಕೆ ನೀನು ಆನ್ ಮಾಡಕ್ಕಾಗಲ್ಲ. ಇಲ್ಲ ಅಂದ್ರೆ ಮಾಡ್ಬಿಡ್ತಾ ಇದ್ದೀರಾ ನೋಡಿ ಹೆಂಗೆ ಕಿವಿಗೆ ಹೂವು ಇಟ್ಟಿದ್ದು ಸಕಲಾಗಂತಿದಲ್ಲ. ಇಡ್ತಾವ್ರೆ. ಆಕ್ಚುಲಿ ಇಲ್ಲಿ ಹೂವು ಇಟ್ಕೊಂಡಿರೋದು ಅವಳು, ಲೈಫಲ್ಲಿ ಹೂವು ಇಟ್ಕೊಂಡಿರೋದು ನಾನು ಕಿವಿಗೆ.
Shut up. Shut up. ವೆಲ್ಕಮ್ ಟು ಅವರ್ ರೂಮ್. ಇದು ನಮ್ಮ ಫಸ್ಟ್ ರೂಮ್ ಚೆಕ್ ಇನ್. ನಿಮ್ಗೆ ರೂಮ್ ಟೂರ್ ಮಾಡಿ ತೋರಿಸ್ತೀನಿ. ಜಸ್ಟ್ ಚೆಕ್ ಇನ್ ಆದೆ. ಬಂದಿದ ತಕ್ಷಣ ಫಸ್ಟ್ ಆಗಿದ್ದ ಚೆಕ್ ಇನ್, ಬಿಕಾಸ್ ಆಲ್ರೆಡಿ ಟಯರ್ಡ್ ಆಗಿ ಖುಷಿಯಲ್ಲೇನೋ ಬೀಚ್ ಸ್ಟೇ ಅಂತ ತಗೊಂಡ್ಬಿಟ್ವಿ. ಬಟ್ ಎಷ್ಟು ಅದು ಮಣ್ಣು ಬಿಸಿ ನಡ್ಕೊಂಡ್ ಬರ್ಬೇಕು, ಪಾರ್ಕಿಂಗ್ ಇರಲ್ಲ ಬಿಕಾಸ್ ಅದು ಮಣ್ಣಿರುತ್ತೆ. ಬೀಚ್ ವ್ಯೂ ಬೇಕು ಅಂತ ಅಂದ್ರೆ ಪಾರ್ಕಿಂಗ್ ಎಲ್ಲೋ ನಿಲ್ಸ್ ಬರ್ಬೇಕು. ಹೆಕ್ಟಿಕ್ ಆಗಿತ್ತು. ಓಕೆ, ಸೊ ಫಸ್ಟ್ ಇಲ್ಲಿ ಬಂದ್ರೆ ವಾಶ್ರೂಮ್ ಕೂಡ ಚೆನ್ನಾಗಿದೆ. ಜಸ್ಟ್ ಹಂಗೆ ತೋರಿಸಿ ಸರ್, ಚೆನ್ನಾಗಿದೆ ವಾಶ್ರೂಮ್, ನೈಸ್, ನಾಟ್ ಬ್ಯಾಡ್. ನೆಕ್ಸ್ಟ್ ಹಿಂಗೆ ಬಂದ್ರೆ ಇದು ಫುಲ್ ರೂಮ್. ಸ್ವಲ್ಪ ಚಿಕ್ಕದಿದ್ರು ಇಟ್ಸ್ ಲೈಕ್ ಓಕೆ, ಕಾಸಿ ಆಗಿ ಏನ್ ಹೇಳ್ತಾರೆ, ಚಿಕ್ಕದಾದ್ರೂ ಚೊಕ್ಕವಾಗಿರ್ಬೇಕು ಅಂತ ಹೇಳ್ತಾರಲ್ಲ, ಆ ತರ ಚೆನ್ನಾಗಿದೆ. ನಂಗಂತೂ ಇಷ್ಟ ಆಯ್ತು. ಏನಂದ್ರೆ ಇನ್ನೊಂದು ಹ್ಯಾಬಿಟ್, ರೂಮ್ ದೊಡ್ಡ ಇದ್ದಷ್ಟು ನಾನು ಏನೇನ್ ತಂದಿದ್ದೀನಿ ಅದೆಲ್ಲ ಅಂಡ್ಬಿಡ್ತೀನಿ. ಇಟ್ಸ್ ಗುಡ್ ಆಕ್ಚುಲಿ ಇಷ್ಟು ಕೊಟ್ಟಿರೋದು. ಇನ್ನೊಂದು ಸರ್ಪ್ರೈಸ್ ಏನು ಈ ರೂಮ್ದು ಅಂತ ಅಂದ್ರೆ, ವಿ ಹ್ಯಾವ್ ಅ ಬೀಚ್ ವ್ಯೂ. ಸೊ ನಮಗೆ ಇಲ್ಲಿಂದ ಬೀಚ್ ಆಕ್ಸೆಸ್ ಇದೆ. ಸಕ್ಕದಾಗಿದೆ ಇಲ್ಲಿಂದ ಬೀಚ್ ಎಲ್ಲ ನೋಡಿ. ಸಿಯರ್ ಚೇರ್ ಸೆಟ್ಟಿಂಗ್, ಈಚೆಗಡೆ ಕುತ್ಕೊಂಡು ಚಿಲ್ ಮಾಡಕ್ಕೆ, ಬೀಚ್ ನೋಡ್ಕೊಂಡು ಈವ್ನಿಂಗ್ ಸಕ್ಕದಾಗಿರುತ್ತೆ. ಸೊ ಇವಾಗ ನಾವು ಫ್ರೆಶ್ ಅಪ್ ಆಗಿ ಮಹಾಬಲೇಶ್ವರ ಟೆಂಪಲ್ ಹೋಗೋಣ ಅಂತ ಇದ್ದೀವಿ. ರೆಡಿ ಆಗಿ ಅದು ಮುಗಿಸ್ಕೊಂಡ್ಬಂದು ಸಿಗ್ತೀನಿ. ಅಂಡ್ ಮಹಾಬಲೇಶ್ವರ ಟೆಂಪಲ್ ಆದ್ಮೇಲೆ ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಡೇ 1 ವ್ಲಾಗ್ ಇದಾಗಿರತ್ತೆ. ಅಂಡ್ ಯಾ, ಲೆಟ್ಸ್ ಮೀಟ್ ಇನ್ ಟೆಂಪಲ್. ಬಟ್ ಕರೆಕ್ಟಾಗಿ ಇಟ್ಟಿದ್ದೀನಾ? ಸೊ ಏನಾಯ್ತಂತ ಅಂದ್ರೆ, ನಾವು ಟೆಂಪಲ್ಗೆ ಹೋಗಿದ್ವಿ. ಟೆಂಪಲ್ದು ಶಾರ್ಟ್ಸ್ ಏನು ತೆಗಿಯಕ್ಕಾಗ್ಲಿಲ್ಲ ಬಿಕಾಸ್ ಎಲ್ಲರಿಗೂ ಗೊತ್ತು ಟೆಂಪಲ್ ಅಲ್ಲಿ ನಮ್ಗೆ ವಿಡಿಯೋ ಆಗ್ಲಿ ಫೋಟೋಗ್ರಫಿ ಆಗ್ಲಿ ಪ್ರಾಹಿಬಿಟ್ ಮಾಡಿರ್ತಾರೆ ಅಂತ. ಸೊ ಅಲ್ಲಿಂದ ಬರ್ಬೇಕಾದ್ರೆ ಓಡಾಡಿ ನನ್ ಕಾಲ್ ಸ್ವೆಲ್ಲಿಂಗ್ ಆಗ್ಬಿಟ್ಟಿದೆ. ಮತ್ತೆ ಲೈಕ್ ಯಾರಿಗೂ ಗೊತ್ತಿಲ್ಲ ಅನ್ಸುತ್ತೆ, ಲೈಕ್ ಲಾಸ್ಟ್ 1 ಮಂತ್ ಆಯ್ತು ನನ್ನ ಆಂಕಲ್ ಟ್ವಿಸ್ಟ್ ಆಗಿ, ಅದು ಇನ್ನೂ ಸರಿ ಹೋಗಿಲ್ಲ, ಸ್ವೆಲ್ಲಿಂಗ್ ಆಗ್ತಾನೆ ಇದೆ. ಇವತ್ತಂತೂ ಓಡಾಡಿರೋದಕ್ಕೆ ಸ್ವೆಲ್ಲಿಂಗ್ ಆಯ್ತು. ಸೊ ಟೆಂಪಲ್ ಮುಗಿಸ್ಕೊಂಡು ಹಂಗೆ ಕ್ರೇಪ್ ಬ್ಯಾಂಡೇಜ್ ತಗೊಂಡು ಅಲ್ಲಿ ಕುತ್ಕೊಂಡು ತಿನ್ನಕ್ಕೂ ಆಗಲ್ಲ ಅಂತ ಹೇಳಿ ಅಲ್ಲಿಂದಾನೆ ಫುಡ್ನ ಏನು ಪಾರ್ಸಲ್ ತಗೊಂಡು ಬಂದ್ಬಿಟ್ವಿ. ಸೊ ಎಲ್ಲ ಇವಾಗ ಸೆಟ್ ಮಾಡ್ಕೊಂಡಿದೀನಿ. ಇವಾಗೆಲ್ಲ ಊಟ ತಿನ್ಬಿಟ್ಟು ಇವತ್ತು ಫುಲ್ ಮಲ್ಕೊಂಡ್ ಬಿಡೋದು, ಬಿಕಾಸ್ ನಿದ್ದೆನೇ ಇಲ್ಲ ಬೆಳಗ್ಗೆಯಿಂದ. ಅಂಡ್ ಯಾ, ನಾಳೆ ಇದು ಡೇ 1 ವ್ಲಾಗ್. ಅಂಡ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಸ್ಟಾರ್ಟಿಂಗ್ ಅಲ್ಲಿ ನಾನು ವೆಲ್ಕಮ್ ಟು ಸಹನಾ ಚಂದ್ರಯ್ಯ ಯೂಟ್ಯೂಬ್ ಚಾನಲ್ ಅಂತ ಹೇಳಿದೆ. ಆಕ್ಚುಲಿ ನಾನು ನೇಮ್ ಚೇಂಜ್ ಮಾಡಿದ್ದೀನಿ, ಸಹನಾ ಮೋಹಿತ್ ಅಂತ. ಸೊ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಹನಾ ಮೋಹಿತ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಏನಕ್ಕೆ ಈ ಹೆಸರನ್ನು ಇಟ್ಟಿದ್ದೀನಿ ಅಂತ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ. ಸೊ ಡೋಂಟ್ ಮಿಸ್ ಟು ವಾಚ್ ನೆಕ್ಸ್ಟ್ ಬ್ಲಾಗ್ ಆಲ್ಸೋ. ಅಂಡ್ ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಲವ್ ಯು ಆಲ್. ಬಾಯ್.